ముక్లాకత్త అదవే మురుగురులో ఉంటుంది ఏ అమ్మ అయ్యి తరపడి வெரி குட் வெரி குட் வெரி குட் ரொம்ப நல்லதாச்சு அது ரொம்ப நல்லதாச்சு எல்லாரும் இயற்கையில் முடியாதுன்னு சொல்கிறாங்க இல்லை இது ஐ ஓப்பனர் ஃபால் தான் அதை கொஞ்சம் அந்த மஞ்சள் விவசாயி எல்லாம் கொஞ்சம் கூப்பிட்டு காமிங்க அது சும்மா ஒரு சும்மா சும்மா காமிச்சா அவருக்கே ஒரு இது வரும் நம்பிக்கை ஏற்படும் அது இது ಅದೇ 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 ಹಾಂ ಅದೇ 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 ಅದು ಅವ್ರಿಗೆ ತೆರೀണം healthy soil produce healthy crops and the healthy crops will keep us healthy அது எல்லாருக்கும் பெரியது அது செஞ்சுக்கிட்டே இருங்க வெரி குட் நம்ம புண்ணியம் நீங்கள் எல்லாம் நம்ம ஜೊತೆಗೆ வந்து நம்ம புண்ணியம் இல்லை இல்லை எல்லா புண்ணியம் தான் இந்த நாட்டு புண்ணியம் తాయి అది పెళ్ళికాయలు ఉంది తాయ్ పెళ్ళికి ఆ సిరిగోడి సైజు పెళ్ళికోళ్ళకి చిన్నదింటేనే పర్వాలే పెద్దదింటేనే సరే అదా ఆ చిన్నది ఉండదు అదింటేనే సరే ఎక్కడండి అది చెప్పింది వద్దు ఆవకుండా వేసుకున్నారు అదేది ಮನುಷ್ಯರು ಬದುಕೋದನ್ನು ಕಲಿಬೇಕು ಯಾಕೋ ಅಡ್ಡದಾರಿಗೆ ಹಿಡ್ಕೊಂಡು ಸಮಾಜಕ್ಕೂ ಕಂಟಕರಾಗ್ತಿದ್ದಾರೆ ಅವ್ರ ಜೀವನನೂ ಅನ್ಯಾಯವಾಗಿ ಹಾಳು ಮಾಡ್ಕೊತಿದ್ದಾರೆ ನನಗಂತೂ ಆಶ್ಚರ್ಯ ಆಗ್ತಿಲ್ಲ ಯಾಕಾಗಿ ಸಮಾಜನೂ ಹಾಗೇ ಇದೆ ಈ ಕೆಟ್ಟವ್ರು ಅಂತ ಹೇಳ್ತಿದ್ರೆ ಹೋಗಲಿ ಹೊಗಳೋದು ಬಿಟ್ಟರೆ ಸಾಕಾಗಿತ್ತು ಅವ್ರೇನು ಹೇಳ್ತಾರೆ ಗೊತ್ತಾ ನೋಡಪ್ಪ ಅವನು ಎಷ್ಟು ಬಿದ್ದು ಅಂತ ಏನು ಕಷ್ಟ ಬಿಡದೆ ಎಷ್ಟುವಾಗಿದ್ದಾನೆ ಅಂತ ಮೋಸ ಮಾಡ್ಕೊಂಡು ಜೀವನ ಮಾಡೋದು ಬುದ್ಧಿವಂತನಿಂದ ಈ ಜನ ಹೊಗಳ್ತಾರಲ್ಲ ಆ ಮೋಸ ಮಾಡೋದನ್ಗಿಂತ ಈ ಹೊಗಳ್ತಾರಲ್ಲ ಅವ್ರನ್ನೆಲ್ಲ ನನಗೆ ತುಂಬ ಕೋಪ ಇದೆಲ್ಲ ಯಾಕೆ ಮಾಡ್ತಾರೆ ಈ ದಗಲ್ಬಾಜಿತನ ಅವ್ರನ್ನ ಚೀಮಾರಿ ಹಾಕಬೇಕಿತ್ತು ತಾಕತ್ತಿದ್ರೆ ಇಲ್ಲ ಬಾಯಿ ಬಿಚ್ಕೊಂಡು ಸುಮ್ಮನೆ ಹೊಗಳ್ತಾರಲ್ಲ ಅಂತ ಒಬ್ಬ ಹೇಡಿನ ಮೋಸ ಮಾಡೋದನ್ನು ಬುದ್ಧಿವಂತ ಅಂತೆ ಅವನು ನೋಡಪ್ಪ ಬುದ್ಧಿವಂತ ಏನು ಕೆಲಸ ಮಾಡಿದೆ ಕಾರಲ್ಲಿ ತಿರುಗ್ತಾನೆ ಅಂತ ಕಾರಲ್ಲಿ ತಿರುಗೋದೇ ದೊಡ್ಡದು ಹಂಗೆ ಕಾರ್ ಮಾಡಬೇಕಾಗಿದ್ರೆ ನಾನು ನಾಳೆ BMW ಜಾಗ್ವಾರ ಮರ್ಸಿಡಾಸು 2-3 ತಗೋಬೋದು ದೇವರು ಅಷ್ಟು ಇಷ್ಟ ಕೊಟ್ಟಿದ್ದಾನೆ ಆದರೆ ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ ನನ್ನ ಜೀವನದಲ್ಲಿ ನಾನು ತಗೊಳ್ಳೋದು ಇಲ್ಲ ಕಾರು ಬೇಡ ಅಂತಲ್ಲ ನಮಗೆ ಬೇಕಾಗಿಲ್ಲ ಯಾರೋ ತಗೋಬಾರ್ದು ಅಂತ ನಾನು ಹೇಳೋಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದರೆ ಓಡಾಟ ಜಾಸ್ತಿ ಇದೆ ಕಾರ್ ತಗೋಬೇಕನ್ನ ನನಗಂತ ಅರ್ಜೆಂಟ್ ಓಡಾಟನೇ ಇಲ್ಲ ಮತ್ತು ಆ ದುಡ್ಡನ್ನು ಗಿಡ ನೆಡೋದಕ್ಕೋ ಮರ ತಗೊಳ್ಳೋದಕ್ಕೋ ಜಮೀನು ತಗೊಳ್ಳೋದಕ್ಕೋ ಹಾಕಿದರೆ ಸಮಾಜಕ್ಕೂ ಒಳ್ಳೆಯದು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಒಳ್ಳೆಯದಲ್ಲ ನಮ್ಮ ತಾತ ಪುಣ್ಯಾತ್ಮ ಇಷ್ಟು ಮಾಡಿ ಹೋದ ಅಂತಾರೆ ಅವ್ರಿಗೂ ಒಂದು ಜೀವನ ಕೊಡ್ಬೋದಲ್ಲ
ಹಾವಿನ ಹೋಗಿ ಉಪ್ಪೆಲ್ಲ ಕೈಯಲ್ಲಿ ಕಣ 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 ಹಾಗೆ ಹಾವಿನ ಕೈಯಲ್ಲಿ Irkei nua. ಎಲ್ಲ ಕೆಲಸದಲ್ಲಿ ನಮ್ಮ ಅಮ್ಮ ನಮ್ಮ ಅಪ್ಪನಿಗೆ ನೆರವಾಗ್ತಾ ಇದ್ನಮ್ಮ. ನಾನು ಮರ ಹತ್ತಿ ಸೊಪ್ಪು ಹೊಡಿಯೋದು, ಗದ್ದೆಗೆ ಎತ್ಕೊಂಡೋಗಿ ಹಾಕಿ ತುಳಿಯೋದು, ಗದ್ದೆ ನಾಟಿ ಮಾಡೋದು, ಹೊಲದಲ್ಲಿ ಕೆಲಸ ಮಾಡೋದು. ಆಮೇಲೆ ತೋಟ ಶುರು ಮಾಡಿದ್ರಮ್ಮ. ನೀರೆತ್ತೋದು ಯಾತದಲ್ಲಿ ಎಲ್ಲ ಮಾಡ್ತಿದ್ದೆ. 18 ವರ್ಷಕ್ಕೆ ನಮ್ಮ ಮದುವೆ ಆಯ್ತಮ್ಮ. ಇವ್ರ ಮನೆಗೆ ಬಂದರು ಅದೇ ಕೆಲಸ ಹಿಡ್ಕೊಂಡ್ಬಿಟ್ನಮ್ಮ. ನನಗಿದೇ ಸಂತೋಷ. ಅದೇ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರೋಣ, ನೆಂಟ್ರ ಮನೆಗೆ ಹೋಗೋಣ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನೋಡಿ, ಮ್ಯಾಕೆಗೆ ಒಂದಷ್ಟು ಮೇವು ಇಕ್ಬೇಕು, ಅದನ್ನು ಮರಿ ಹಾಕ್ತೈತೆ, ಅದನ್ನ ನೋಡಬೇಕು. ನನಗೆ ಇಂಥದ್ದು ನಮ್ಮ ಇಷ್ಟ. ಒಂದು ಗಿಡ ನಾಟಿ ಮಾಡೋದು, ಅದಕ್ಕೆ ನೀರು ಹಾಕೋದು, ಅದು ಚೆನ್ನಾಗಿ ಬಂದರೆ ನೋಡೋದು, ಅದು ಇಷ್ಟ ನನಗೆ. ನನ್ನ 8 ಜನ ತಾತಂದಿರು, ಅಪ್ಪ ತಮ್ಮ ತಾತಂದಿರು ಇಲ್ಲೇ ಹುಟ್ಟಿದವರು, ಬೆಂಗಳೂರು ಹತ್ರ ಹೊರ್ತೂರು ಅಂತ, ಅಲ್ಲೇ ಹುಟ್ಟಿ ಬೆಳೆದವರು. ನನ್ನ ಮೊಮ್ಮಕ್ಕಳಿಗೆ 11ನೇ ತಲೆಮಾರು. ಆದರೆ ಈ ನಮ್ಮ ರೆಡ್ಡಿಗಳದು ಮೊದಲು, ಈಗ ಎಲ್ಲ ವಿದ್ಯಾಭ್ಯಾಸ ಅಂತೂ ಎಲ್ಲ ವ್ಯಾಪಾರ ಉದ್ಯೋಗ ಎಲ್ಲ ಅದ್ರ ಮೇಲೆ ಕೆಟ್ಟತನದ ವ್ಯಾಪಾರಗಳು ಎಲ್ಲ ಶುರುವಾಗಿದೆ. ಆದರೆ ಮೂಲತಃ ನಮ್ಮ ರೆಡ್ಡಿ ಜನಾಂಗದವರು ಹೆಮ್ಮೆ ಪಟ್ಟವರು ವ್ಯವಸಾಯದಲ್ಲಿ. ಅವ್ರಿಗೆ ಹೆಚ್ಚಿಗೆ ಕಾಳು ಬೆಳೆಯೋದು, ದೊಡ್ಡ ರಾಶಿ ಮಾಡೋದು. ಅದು ದುಡ್ಡು ಮಾಡೋದಲ್ಲ, ದೊಡ್ಡ ರಾಶಿ ಆಗಬೇಕು. ಬೇರೆ ಎಲ್ಲರಿಗಿಂತ ನಮಗೆ ದೊಡ್ಡ ರಾಶಿ ಆಗಬೇಕು. ಅದಷ್ಟನ್ನು ಊಟ ಹಾಕೋದು. ಇದು ಮಾಡೋದ್ರಿಂದ ಸಂತೋಷ. ಅಪ್ಪ ಆ ತಾಯಿ ಒಂದು ಕಾಳು ಬಿಡದೆ ಎತ್ತಾಕಿದ್ನಲ್ಲ ವಾಸಿ ಒಳಗಡೆ ಅಂತ. ಯಾವಾಗಲೂ ವ್ಯವಸಾಯದಲ್ಲಿ ಹಾಗೆ
ದುಡ್ಡಲ್ಲ, ಅದೊಂದು ಪೂಜೆ ಅಂತ ಮಾಡಿದ್ರೆ ಇನ್ನೊಂದು ಕಥೆ ಇದೆ. ಒಬ್ಬ ದೊಡ್ಡ ಚಕ್ರವರ್ತಿ ಮೊನ್ನೆ ವೇಗದಲ್ಲಿ ಬಂದಿತ್ತು. ಒಂದು ಕುದುರೆ ಮೇಲೆ ಹತ್ಕೊಂಡು ನಮ್ಮ ದೇಶದಲ್ಲಿ ಏನೇನು ಮಾಡ್ತಿದ್ದಾರೆ ಅಂದರೆ ಜನ ಅಂತ ಹೋದ್ರಂತೆ. ಒಬ್ಬ 95 ವರ್ಷದ ಮುದುಕರು ಹಲಸಿನ ಗಿಡ ಮಾವಿನ ಗಿಡ ನೆಟ್ಟು ನೀರು ಹಾಕ್ತಿದ್ರಂತೆ. ಅವ್ರ ತೋಟದಲ್ಲಿ 100 ಗಿಡ ಇತ್ತು, ಹಣ್ಣು ಬಿಟ್ಟಿರೋದು ಇತ್ತು. ನೀರು ಬದುಕೋದು 4-5 ವರ್ಷ, 95 ವರ್ಷ ಮುದುಕರು. ಒಂದು ಚಿಕ್ಕ ಬಿಂದಿಗೆಯಲ್ಲಿ ನೀರು ಹೊಡ್ಲಿಕ್ಕೆ ಆಗೋದಿಲ್ಲ. ಅದು ಹಾಂ, ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಗಿಡ ನೆಟ್ಟು ಸಾಕ್ತಾ ಇದ್ನಂತೆ. ಚಕ್ರವರ್ತಿ ಮುದುಕ ಏನು ಮಾಡ್ತಾನೆ ಅಂತ ಹೇಳಿದ್ರು, ಏನು ತೋಟ ಮಾಡ್ತಿದ್ದೀರಾ ಅಂತ. ಗಿಡ ನೆಟ್ಟು ಬೆಳೆಸ್ತಾ ಇದ್ದೀನಪ್ಪ ಅಂದ್ರಂತೆ. ಅಲ್ಲ ತೋಟ 100 ಗಿಡ ಇದೇ ನಿಮ್ಮ ಹತ್ರ ಹಣ್ಣು ಬಿಡ್ತಿರೋದು, ಈ ಗಿಡ ದೊಡ್ಡದಾಗದವಾಗ ನಿಮ್ಗೆ ದುಡ್ಡು ಬರ್ತದ ಇಲ್ಲ ತಿಂತೀರಾ ಅಂದ್ರಂತೆ. ಏನಪ್ಪ ಹಂಗೆ ಹೇಳ್ತೀರಾ, ಚಕ್ರವರ್ತಿ ಅಂತ ಗೊತ್ತಿಲ್ಲ, ಏನಪ್ಪ ಹಂಗೆ ಹೇಳ್ತೀರಾ, ನಮ್ಮ ತಾತ ನಮ್ಮ ಅಪ್ಪ ನಮ್ಗೆ ಯಾಕೆ ಅಂತ ಗಿಡ ನೆಡದೇ ಇದ್ದರೆ ಇವತ್ತು ನಮಗೆಲ್ಲಪ್ಪ ಹಣ್ಣಿತ್ತು, ನಾನು ನೆಡ್ತೇನೆ, ನನ್ನ ಮೊಮ್ಮಕ್ಕಳು ಅವ್ರ ಮಕ್ಕಳು ತಿಂತಾರೆ ಬಿಡಪ್ಪ ಅಂದ್ರಂತೆ. ಆಮೇಲೆ ತಂದೆಯವರಿಗೆ ವಿದ್ಯಾಭ್ಯಾಸದ ಕಡೆ ಅಷ್ಟೊಂದು ಒಲವಿರಲಿಲ್ಲ. ಎಲ್ಲರೂ ವ್ಯವಸಾಯಕ್ಕೆ ಹಾಕ್ಕೊಂಡಿದ್ವಿ. ನಮ್ಮ ಮನೇಲಿ ನಾನು ಮೊದಲನೇ ಶಾಲೆಗೆ ಹೋಗಲಿಕ್ಕೆ. ಅದಕ್ಕೆ ಕಾರಣ ಏನಂದರೆ ಅವ್ರು ತುಂಬ ಸ್ನೇಹಿತರಿದ್ದವರಿಗೆ. ಆ ಕಾಲದಲ್ಲಿ ನೋಡಿ, ರಾಜಮಂಡ್ರಿ ಎಲ್ಲಿ ಸುಮಾರು 600-700 ಕಿಲೋಮೀಟ್ರ್ ಬೆಂಗಳೂರಿಗೆ. ಅಲ್ಲಿವರೆಗೂ ಅವರಿಗೆ ಎತ್ತುಗಳು ಕೊಡೋದು, ಸ್ನೇಹಿತರು. ಹಾಗೆ ಶೋಲಾಪುರ, ಮಹಾರಾಷ್ಟ್ರ ಶೋಲಾಪುರದಲ್ಲ ಸ್ನೇಹಿತರು. ತಮಿಳ್ನಾಡಿನ ಇದು ಟ್ಯುಟಿಕಾರಿನ್ ಅಂತ, ಅಲ್ಲಿವರೆಗೂ ಅವ್ರ ಸ್ನೇಹಿತರಿದ್ದು. ಕಾಗದ ಬರೋದು, ಆ ಕಾಲದ ಪೋಸ್ಟ್ ಕಾರ್ಡ್, ಅದನ್ನು ತಗೊಂಡಾಗ ನಮ್ಮ ಶಾನಭಾಗ್ರ ಹತ್ರ ಹೋಗೋದು ಓದೋಕ್ಕೆ. ಅವರೊಂದು ದಿವಸ ತಮಾಷೆಗೆ, ಇವ್ರ ಬಗ್ಗೆ ಅವ್ರಿಗೂ ತುಂಬ ಗೌರವ ಇತ್ತು, ತಮಾಷೆಗೆ ಏನು ಒಂದು ಹಿಂಡು ಮಕ್ಕಳಿದ್ದಾರೆ, ಒಂದು ಹುಡುಗನ ಸ್ಕೂಲ್ಗೆ ಓದಿಸೋಕ್ಕಾಗಲ್ಲ, ನಿನ್ನ ಕಾಲಲ್ಲಿ ಎತ್ಕೊಂಡು ನನ್ನ ಹತ್ರ ಬರ್ತೀವಿ ತಮಾಷೆ ಮಾಡಿದ್ದು. ಇವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರದನ್ನೇ. ಆಮೇಲೆ ನನಗೆ 7ನೇ ವರ್ಷದಲ್ಲಿ ಸ್ಕೂಲಿಗೆ ಸೇರಿಸಿದ್ದು. ಇಲ್ಲೇ ನನ್ನನ್ನು ಸೇರಿಸ್ತಿರಲಿಲ್ಲ ಅವರು. ಅದು ಏನೋ ಪುಣ್ಯ, ಶಾನಭಾಗ್ರು ಹೇಳಿದ್ದು ನನಗೆ ವರದಾನ ಆಯಿತು. ಆಮೇಲೆ ನಮ್ಮೂರಲ್ಲೇ ಪ್ರೈಮರಿ ಸ್ಕೂಲ್ ಇತ್ತು, ಅಲ್ಲಿ ಕಳಿಸಿದರು. ಅಲ್ಲಿ 4ನೇ ಕ್ಲಾಸ್ವರೆಗೆ ಪಕ್ಕದ ಊರು ವರ್ತೂರಲ್ಲಿ LS ಮುಗೀತು. ಆಗ ಲೋಯರ್ ಸೆಕೆಂಡ್ರಿ ಅಂತ ಹೇಳಿದ್ರು. 5 ರೂಪಾಯಿ ಪರೀಕ್ಷೆ, ಅದು ದೊಡ್ಡ ಪರೀಕ್ಷೆ. ಆವಾಗ ಅವರು 5 ರೂಪಾಯಿ ಪರೀಕ್ಷೆ ಮಾಸ್ ಮಾಡಿದ್ದಾರೆ, ರೆಡ್ಡಿ ಅವ್ರ ಮಗ ಅಂತ. ದಿನಕರ ದಿನ ಮಾಮ ಉದಯ ಸ್ಕೂಲ್ಗೆ ದಿನ our soil had 3% humus. It was about 90 tons per acre. Now 9 tons per acre. 81 tons has disappeared due to these 2 bad practices recommended by this university.
green revolution science. Magi Hulumi. To plow the soil and expose it to the sun during the hot 3 months, March, May, April, like what he has done in this neighborhood. And by just exposing the soil open to the sun, it will take away 9 to 10 tons of soil carbon. It won't carry, but will transfer it into, we call it mineralization. It becomes solid. That should have been like a sponge. You must see decayed matter of our vegetation and dead animals. And we have more animals in the soil than above the soil. 1 gram of soil should contain 3 billion microorganisms. And 4 inch of soil in 1 acre should contain 1.2 tons of microorganisms by weight. Invisible organisms. But with the use of this dirty practice of exposing it to hot sun, we are losing, even now we are losing, those who do that practice, by exposing, they are losing 8 to 10 tons of soil carbon, and another 8 to 10 tons of, that is 16 to 20 tons per year per acre, is getting mineralized with the use of chemical nitrogenous mineral, like urea. Is already bitter. If we have 20, 30 trees in an acre, even in a corner, even 1/3 of the land, and we can regenerate the soil in 5 years. Todi saakaste. ಸಾಕ್ಬಿಡಿ ಸಾಕು ನೀರು ನಿಲ್ಬೇಕು. ಕುತ್ಕೊಂಬಿಟ್ಟು ಸೆಟ್ಲಾಗಿ ಇದು ಪಕ್ಕದೇ ಅಂಡ ನೀವು ಎಲ್ಲಿಗೆ ಬಿತ್ತಮ್ಮ ನೋಡಿ. ಇದು ಗಿಡ ನೆಡುವಾಗ ರೂಟ್ ವಾಲ್ ಹೊಡಿಬಾರ್ದು. ದಿ ವೆರಿ ಪರ್ಪಸ್ ಆಫ್ ಗ್ರೋಯಿಂಗ್ ದಮ್ ಇನ್ ಎ ಪಾಕೆಟ್ ಈಸ್ ಟು ಹ್ಯಾವ್ ದಟ್ ರೂಟ್ ಎಂಬೆಡೆಡ್ ಇನ್ ದ ಸಾಯಿಲ್. ನೀವು ರಫ್ ಆಗಿ ಬ್ರೇಕ್ ಮಾಡಿಬಿಟ್ರೆ ಗಾಳಿ ಸಿಕ್ಬಿಟ್ರೆ ರವೀಂದ್ರ ಅವರು ಸ್ವಲ್ಪ ಬರ್ರಿ ಕುಳಿಬೇಕು ಎಲ್ಲಿತ್ತಂತೆ ಮನೆಯಲ್ಲ ಅದೇ ಇಟ್ಟಿದ್ನ ಇಲ್ಲಿಡೋದು ಅಲ್ಲೇ ಕಿಟ್ಟ ನೋಡಿ ಬಿಡಿ. ಅಲ್ಲ ಎಲ್ಲಾದರೂ ಒಂದಿದೆಯಾ ನೋಡಿ. 8 ತಿಂಗಳದಮ್ಮ ಕೊಳತು ಪುಡಿ ಆಗಿಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಗಂಜಲ ಸ್ಮೆಲ್ ಇದೆ. ಗಂಜಲ ಸ್ಮೆಲ್ ಇದೆ. ನಿಮಗೆ ಕೀಟದ್ದು ಮಾಡುತ್ತೆ. ಇದು ನಮ್ಮ ರೈತರಿಗೆ ಇಷ್ಟು ಮಾಡ್ಕೊಳ್ಳೋದು ಕಷ್ಟ. ಬೇಚಿ ಹಾಕೋದು, ಬೇಚಿ ಹಾಕಿದ್ರೆ ಪರವಾಗಿಲ್ಲ. ಎಂತೆಂಥ ಕೆಟ್ಟ ವಿಷಯಗಳು ಹಾಕ್ತಾರೆ ಗೊತ್ತಾ. 15 ದಿವಸಕ್ಕೊಂದು ಸಾರಿ ಒಂದು ಇಷ್ಟು 100 ml ಇದು ಗಂಜಲ ಲೇಪನ ಹೊಡಿ ಒಣಗಿಸೋದು ಕಷ್ಟ ಆದರೆ ಇವ್ರು ಬದುಕಿ ಆಗಿರ್ಬೋದು. ಯೋಚನೆ ಮಾಡಿ ಅವ್ರು ಹೇಳೋದು ಅದಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಸಾಲ ಮಾಡಿ ನೇಣು ಹಾಕೋದು ಗೊತ್ತು. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯವರು, ಔಷಧಿ ಕಂಪ್ನಿಗಳವರು, ಫುಡ್ ಪ್ರೊಸೆಸಿಂಗ್ನವರು, ಪ್ಯಾಕೇಜ್ಡ್ ಫುಡ್ ಮಾಡ್ತಾರಲ್ಲ ಪಾಕೆಟ್ಗಳೆಲ್ಲ ಅವರು, ಈ ಆರೋಗ್ಯ ವಿಮೆ, ಹೆಲ್ತ್ ಇನ್ಶೂರೆನ್ಸ್ನವರು, ಇವರೆಲ್ಲರೂ ಸೇರಿಕೊಂಡೊಂದು ಲಾಬಿ ಮಾಡಿರೋದು ಬೀಜಗಳನ್ನು ನೋಡಿ. ಬೀಜಗಳು ನಮ್ಮ ತೃಣಧಾನ್ಯಗಳು ಸಾಮೆ, ಆರ್ಕ, ನವಣೆ, ಊದ್ಲು, ರಾಗಿ, ಈ ಥರದ ಕಾಳುಗಳು ನಮ್ಮಲ್ಲಿ 13-14 ಇತ್ತು ಹಳ್ಳಿಗಳಲ್ಲಿ. ಇವರು ಇಡೀ ಪ್ರಪಂಚದಲ್ಲಿ ಈಗ ನನಗೆ ಗೊತ್ತಿದ್ದಾಗೆ 3 ಆಹಾರ ಧಾನ್ಯಗಳು: ಹಿಂಡಿ ಕಾಳುಗಳು, ಭತ್ತ, ಗೋಧಿ, ಮುಸ್ಕಿನ ಜೋಳ. ಭಾರತದಲ್ಲಿ ಮುಸ್ಕಿನ ಜೋಳನೂ ಇಲ್ಲ, ಅದು ಕೋಳಿ ಮೇವು ಹೋಗ್ತಿದೆ. ಅವ್ರ ಉದ್ದೇಶ ಯಾಕಿತ್ತು? 15-16 ಹೈಬ್ರಿಡ್ಗಳು GM ಸೀಡ್ಸ್ ಮಾಡೋ ಬದಲಿಗೆ ಇಡೀ ಪ್ರಪಂಚದಲ್ಲಿ 3 ಕಲಿಸಿಬಿಟ್ರೆ ಆ 3ರಲ್ಲೇ ಸುತ್ತಾಡ್ಕೊಂಡಿರ್ಬೋದಲ್ಲ. ಅವ್ರ ಟೆಕ್ನಾಲಜಿ,
ಸೈಂಟಿಸ್ಟಿಗೆ ಎಲ್ಲ ಸುಲಭ ಅಂದ್ಬಿಟ್ಟು 16-17 ಇದ್ದರೆ 3ಕ್ಕೆ ತಂದರು. ಅವ್ರ ಉದ್ದೇಶನೇ ಅದು. ಅದು ಎಲ್ಲೆಲ್ಲಿಂದ ಪ್ರಚಾರ ಮಾಡ್ತಾರೆ. ನನಗೆ ಎಷ್ಟು ಕಲಿಸ್ತದೆ ಅಂದರೆ, ನಾನು ನಿನ್ನೆ 4-5 ಕಲ್ತಿದ್ದೇನೆ. ಎಲ್ಲಿಂದ ಪ್ರಭಾವ ಬೀಳ್ತಾರೆ, ಎಲ್ಲಿಂದ ನಮ್ಮನ್ನು ಹೊಂಚಾಕ್ತಾರೆ, ರೈತರನ್ನ ಬಲೆಗೆ ಬೀಳಿಸ್ಕೊತಿದ್ದಾರೆ ಈ ಸಾಮಾನ್ಯ ಜನರನ್ನು. ಅದು ಹಾಗೆ ಆಗಿದ್ದು. ಬೀಜ ಮಾರೋದು ನಮ್ಮ ಧರ್ಮಕ್ಕೆ ವಿರೋಧ, ಕೊಂಡ್ಕೊಂಬರೋದು ಅಪರಾಧ. ನೋಡ್ಕೊಂಬರ ನೂನ್ ಕಟ್ಬೇಕು. ಸಸ್ಯಜನ್ಯ ಸಸಾರಜನಕಕ್ಕೂ ಪ್ರಾಣಿಜನ್ಯ ಸಸಾರಜನಕದ ಉತ್ಪಾದನೆಯಲ್ಲಿ 10 ಪಟ್ಟು ದುಬಾರಿ ಆಗ್ತದೆ. ಅದೇ ನಾವು ಕಡಲೆಕಾಯಿ ಬೀಜ ಬೇಳೆಕಾಳಲ್ಲಿ ಸಿಗೋ ಸಸಾರಜನಕಕ್ಕೆ ಹೋಲಿಕೆ ಮಾಡಿದ್ರೆ ಕೋಳಿ ಮೊಟ್ಟೆಯಿಂದಲೋ ಮಾಂಸದಿಂದಲೋ ಹಾಲೆಲ್ಲ ಬರಬೇಕಾದ್ರೆ ಪ್ರಾಣಿಜನ್ಯ ಅಲ್ವಾ, ಅದಕ್ಕೆ ಕೊಟ್ಟ ಮೇವು, ಅದಕ್ಕೆ ಖರ್ಚು ಮಾಡೋ ನೀರು ಸುಮಾರು 8-10 ಪಟ್ಟು ದುಬಾರಿ ಆಗ್ತದೆ. ಇದು ಎಂಥ ದಡ್ಡತನ ನನಗೆ ಗೊತ್ತಿಲ್ಲ. ಮನುಷ್ಯರಿಗೆ ಇಷ್ಟು ಸಲೀಸಾಗಿ ಸಿಗ್ತಿದ್ದ ಎಣ್ಣೆಕಾಳುಗಳು, ಬೇಳೆಕಾಳುಗಳು ದನಗಳಿಗೆ ತಿನ್ನಿಸಿ, ಹಂದಿಗಳಿಗೆ ತಿನ್ನಿಸಿ, ಕೋಳಿಗೆ ತಿನ್ನಿಸಿ ಸಸಾರಜನಕ ಪಡೆಯೋದು ಅಂದರೆ ಇಂಥ ಬಡದೇಶದಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಗೆಡ್ಡೆ ಗೆಣಸು, ನಮ್ಮ ಭಾರತದ ಇತಿಹಾಸ ಓದಿ ಗೆಡ್ಡೆ ಗೆಣಸು ಹಣ್ಣುಗಳು ತಿಂದುಕೊಂಡ ದೇಶ. ನಮಗೆ ಇರೋದು ಗೊತ್ತಿರೋ ಗೆಡ್ಡೆ ಅಂದರೆ ಆಲೂಗಡ್ಡೆ ಒಂದೇ. ಉಳಿದ ಗೆಡ್ಡೆ ಎಲ್ಲ ಸಿಹಿಗೆಣಸು ಹೋಯಿತು, ಮರಗೆಣಸು ತಿಂದವರು ನಾಗರಿಕರು. ಇನ್ನು ಕಾಡಲ್ಲಿ ಕೆಲವು ಗೆಡ್ಡೆಗಳಿದೆ, ಡಯಾಸ್ಕೋರಿಯಾ, ಆಮೇಲೆ ಎಲಿಫೆಂಟ್ ಫೂಟ್ ಅಂತ ಸುವರ್ಣ ಗೆಡ್ಡೆ, ಆಮೇಲೆ ಸಣ್ಣ ಸಣ್ಣ ಗೆಡ್ಡೆಗಳು. ಇದೆಲ್ಲ ಬೀಜಕ್ಕೆ ದುಡ್ಡಿಲ್ಲ. ಒಂದು ಚಿಕ್ಕ ಗೆಡ್ಡೆ ಬಿದ್ದು ಬಂದುಬಿಟ್ರೆ ಬರೋ ವರ್ಷ ಅದೇ ಬೆಳ್ಕೊಂಡು 5 kg-ಯಿಂದ 100 kg-ವರೆಗೂ ಗೆಡ್ಡೆ ಕೊಡೋ ಗಿಡ ಇದೆ. ನನ್ನ ತೋಟದಲ್ಲಿ 14 ಜಾತಿ ಗಿಡ ಇದೆ, ಈಗ ಕಾಣೋಲ್ಲ ನನಗೆ. ಅದು ನೋಡಬೇಕಾದ್ರೆ ಜೂನ್ನಲ್ಲಿ ಬಂದರೆ ಎಲ್ಲ ಬೆಳೀತಾ ಇರ್ತದೆ ಬಳ್ಳಿಗಳು. ನವಂಬರ್ವರೆಗೂ ಬೆಳೆದು ಬಿಟ್ಟು ನವಂಬರ್ಗೆ ಹಣ್ಣಾಗ್ತದೆ. ಆವಾಗಿಂದ ನಾವು ಏಪ್ರಿಲ್ ಕೊನೆಯವರೆಗೂ ಯಾವ ಬೇಕಾದರೂ ಕಿತ್ಕೋಬೋದು. ದಿನ ಗೆಣಸಿನ ಗಡ್ಡೆ ಸಿಗೋಲ್ಲ. ಗೆಣಸಿನ ಗಡ್ಡೆ ಹಾಂ
ಇಲ್ಲಿತ್ತು. ಇನ್ನ ಕಿತ್ತ ಇನ್ನೂ ಸಿಗ್ತದೆ. ನಂಗೆ ಹಲಸಿನಕಾಯಿ ಅಂದ್ರೆ ಇಷ್ಟ. ಹೊಡೀಲಿ ಎಲ್ಲಿತ್ತ ಇನ್ನ ಬರ್ತಾ ಇರ್ತವಾ? ಇದ್ರಲ್ಲಿ ಇರ್ತವಾ? ದೊಡ್ಡದು ಐತೆ, ದೊಡ್ಡದು ದೊಡ್ಡದು. ಗಂಜಿಂಗಡ್ಡೆ और कई होता तो घर में बेटा से हमारा बहू से झगड़ा करते, गाली खाते थे। अभी देखे हम कितना अच्छा काम किया इधर आके। तो बच्चों को आदत भी सुधरता है, वो प्यार भी होता है पेड़ से पौधे से। भगवान का मंदिर में जाना करत नहीं है, लेकिन इतना इम्पोर्टेंट नहीं है। काफ़ी लोग जाता है मंदिर में ज़्यादा। कोई अच्छा काम करता है वो मंदिर में जाने का जरूरत है, भगवान हमारे पास आता है। मेरा ये उम्मीद है हम सीधा रास्ते में जाएंगे। सच्चाई जिंदगी निकलता है, मेहनत करता है, फल उगता है, पक्षी खाता है, अपना मंकीस खाता है, ओनर वो खाता है, स्क्वेरल्स खाता है, और कोई चोरी भी करके खाता है, हम बेच के भी खाता है, हम खुद खाता है। हमारे क्या है उसके पीछे थोड़ा मेहनत। मंदिर का विरोध नहीं मेरा, पूजा का विरोध नहीं है। मैं भी जप करता हूँ 2 दफ़ा, 108 दफ़ा भगवान का हरे कृष्ण हरे राम लेता हूँ, सब करता हूँ। लेकिन बेकार में मंदिर में जाके पैसा खर्चा नहीं करता हूँ, मेरा टाइम भी बेकार नहीं करता हूँ। मेरे ज़मीन में पौधा लगाता हूँ, जानवर पालता हूँ, धान उगता है, घास उगता है, कितना जानवर खाता है। ವ್ಯವಸಾಯದಲ್ಲಿ ಯಾವುದು ವೇಸ್ಟ್ ಅಂತಿಲ್ಲ. ಅಲ್ಲಿ ಕೊಂದಿದ್ದಕ್ಕೆ ಈಗ ಒಳ್ಳೆ ಊಟ ಆಗುತ್ತೆ, ಮತ್ತು ಅವಳಿಗೆ ಸಂತೋಷ. ಈಗ ನೋಡಿ, ಈಗ ಹುಡುಗರಿಗೆ ವ್ಯವಸಾಯ ಅಂದ್ರೇ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ಯಾಕೆಂದರೆ ಬಿಡು ಆ ವ್ಯವಸಾಯ ಯಾರು ಮಾಡ್ತಾರೆ ಅಂತಾರೆ. ಈಗ ನಮಗೆ ಈ ವ್ಯವಸಾಯದಿಂದ ತುಂಬ ಅನುಕೂಲ ಆಗಿದೆ. ಇಲ್ಲಿ ತುಂಬ ರೈತರು ಬರ್ತಾರೆ ಮಹಾರಾಷ್ಟ್ರದಿಂದ, ಆಂಧ್ರದಿಂದ, ತಮಿಳ್ನಾಡಿನಿಂದ. ಅವ್ರಿಗೆಲ್ಲ ನಾವೇ ತೋರಿಸ್ತೀವಿ, ಈ ಥರ ನೋಡಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಭೂಮಿ ಎಲ್ಲ ಕೆಟ್ಟೋಗುತ್ತೆ, ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ, ಅದರಿಂದ ಸಾವಯವ ಗೊಬ್ಬರ ಮಾಡಿ, ಎರೆಹುಳು ಗೊಬ್ಬರ ಮಾಡಿ ಅಂತ ಎಲ್ಲ ತೋರಿಸ್ಕೊಡ್ತೀವಿ. ಆಮೇಲೆ ಈ ಇದು ಪಿಶೋಮಿನ್ ಆಸಿಡ್ ಅಂತ ಮಾಡ್ತಾರೆ, IMO 2 ಮಾಡ್ತಾರೆ, IMO 1, IMO 2, IMO 3 ಅದೆಲ್ಲ ನಾವೇ ಇದು ಮಾಡಿ ತೋರಿಸ್ತೀವಿ ಅವ್ರಿಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ. ಇದನ್ನ ಮಾಡೋದ್ರಿಂದ ತುಂಬ ಲಾಭ ಇದೆ ನಮಗೆ. ಆಮೇಲೆ ಇದು ನಮ್ಮ ತಂದೆ ತಾಯಿ ಅವರು ಎಲ್ಲರಿಗೂ ತೋರಿಸ್ಕೊಡ್ತಾರೆ. ಅವರು ಅಮೇರಿಕಾ, ಹಾಲೆಂಡು, ಜರ್ಮನಿ, ಫ್ರಾನ್ಸು, ಡೆನ್ಮಾರ್ಕು, ಬ್ರೆಜಿಲು ಎಲ್ಲ ಹೋಗಿ ಬಂದಿದ್ದಾರೆ. ಬೇರೆ ಕಡೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಹೊಸ ಗಿಡ ತಂದು ನಮ್ಮ ತೋಟದಲ್ಲಿ ನೆಡ್ತಾರೆ. ಅದೆಲ್ಲ ತುಂಬ ನಮಗೆ ಸಂತೋಷ ಕೊಡುತ್ತೆ. ಅದು ಹಣ್ಣು ಕೊಟ್ಟಾಗ ನಮ್ಮ ಗಿಡ ಮರ ನಮ್ಮ ಹಣ್ಣು ಕೊಟ್ಟಿದೆಯಲ್ಲ ಅಂತ ಸಂತೋಷ ಬರುತ್ತೆ.
अंदर है गेस्ट रूम। मैं महाराष्ट्र शोलापुर ज़िले से मंगलवाड़ा तहसील से आया हूँ। अभी मेरे को जो हमारे एग्रीकल्चर डिपार्टमेंट से ऑर्गेनिक फार्मिंग की स्कीम चल रही है उसमें मैं फार्मर वो स्कीम में ऐड हूँ। तो मेरे को हमारे गवर्नमेंट की तरफ से समझाएगी यहाँ बेंगलोर के बाजू में ये नारायण रेड्डी करके जो ऑर्गेनिक फार्मिंग की खेती अच्छी तरह से करते हैं, उनकी ज़मीन का पूरा ऑर्गेनिक कार्बन जो है वो अच्छा है, वो देखने के लिए पहली बार मैं इधर आया हूँ। ರಸಗೊಬ್ಬರದ ಪರ್ಯಾಯ ಅಂದರೆ ಗೊಬ್ಬರಕ್ಕೆ ಪರ್ಯಾಯ ಅಲ್ಲ, ಗೊಬ್ಬರ ಕೊಡಲೇಬೇಕು, ಹಸಿರೆಲೆ ಗೊಬ್ಬರ ಕೊಡಲೇಬೇಕು, ದನದ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಆದರೆ ಈ ರಸಗೊಬ್ಬರದ ಪರ್ಯಾಯ ಈಗ ಅಷ್ಟು ಭೂಮಿ ಸತ್ವ ಕಳ್ಕೊಂಡಿದೆ. ಅದಕ್ಕೆ ಕೊರಿಯಾದಲ್ಲೊಬ್ಬರು ಚೋ ಅಂತ ಅವರು ಅಗ್ರಿಕಲ್ಚರ್ ಕಾಲೇಜು ಸೇರಿಬಿಟ್ಟು ಆ ಕರಿಕುಲಮ್ ನೋಡಿಬಿಟ್ಟು ಬಿಟ್ಟು ಬಂದವರು ಕಾಲೇಜ್ ಬೇಡ ನನಗಂತ ವಿಷ ಹಾಕೋದು, ಭೂಮಿ ತಾಯಿನ ಕೆಡಿಸೋದು ಅಂತ. ಅವರು ಅಜ್ಜಿ ಹತ್ರ ಕಲ್ತಿದ್ದು, ಅಂದರೆ ಅವರ ಪರಂಪರೆಯಿಂದ ಅದೇ ಮಾಡ್ತಿದ್ದಿದ್ದು ಕೊರಿಯಾದಲ್ಲಿ. ಸಾರ್ವಜನಿಕ ಮುಖ್ಯವಾದ ಗೊಬ್ಬರ ವ್ಯವಸಾಯದಲ್ಲಿ ಸಾರ್ವಜನಿಕತನ ಜಾಸ್ತಿ ಪ್ರಮಾಣದಲ್ಲಿ. ಅದಕ್ಕೆ ಈ ಮೀನು ಮಾಡ್ತಾರಲ್ಲ, ಹಸಿ ಮೀನು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಈ ಕರಾವಳಿ ಜಿಲ್ಲೆಗಳಲ್ಲಿ ಮೀನನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಕ್ಯಾನ್ ಮಾಡಿ. ಆ ಬಿಸಾಡೋ ಕೊಳೆನೇನಾದರೂ ನಾವು ಈ ಪದ್ಧತಿಯಲ್ಲಿ ಗೊಬ್ಬರ ಮಾಡಿಬಿಟ್ರೆ ಭಾರತ ದೇಶಕ್ಕೆ ಯೂರಿಯಾ ಇಂಪೋರ್ಟು ಬೇಡ, ನಾವು ತಯಾರು ಮಾಡೋದು ಬೇಡ, ನ್ಯಾಫ್ತಾಲಿನೂ ಬೇಡ. ಅಷ್ಟು ಸಾರ್ವಜನಿಕ ಇದೆ ಅದರಲ್ಲಿ. ದುರಾದೃಷ್ಟ ಯಾಕೋ ಈ ಕಡೆ ಕೈಗಾರಿಕೋದ್ಯಮಗಳು ಗಮನ ಕೊಡಲಿಲ್ಲ, ನಮ್ಮ ಸರ್ಕಾರನೂ ಮನಸ್ಸು ಮಾಡಲಿಲ್ಲ. ಅದು ಏನು ಕಾರಣ ನನಗೆ ಗೊತ್ತಾಗ್ತಾ ಇಲ್ಲ. ಸರ್ ಹೀಗಿರ್ಬೇಕು ನೋಡಿ, ಹಣ್ಣು ಅಗಲಗಳಾಗಿರಬೇಕು, ಉಪ್ಪು ಹಾಕಿರಬಾರ್ದು, ಒತ್ತಬಾರ್ದು, ಕಡೆ ಅಗಲವರೆಗೂ ಗಾಳಿ ಹೋಗಬೇಕು. ಇದರಲ್ಲಿ ಸಕ್ಕರೆ ಇದೆಯಲ್ಲ, ಗ್ಲೂಕೋಸು ಡೆಕ್ಸ್ಟ್ರೋಸು ಸಕ್ರಸ್, ಅದು ಇಟ್ ವಿಲ್ ಅಟ್ರಾಕ್ಟ್ ಮೈಕ್ರೋ ಆರ್ಗನಿಸಮ್ಸ್ ಫ್ರಮ್ ಸಾಯಿಲ್. ಇದು ದಾರು ನೀರವಿ ತಂದಿದ್ದೆ ನನಗೆ ಗೊತ್ತು ಕಳ್ಳ. ಇರ ಬಮ್ಮ ಇಲ್ಲಿ ಯಾರಂದ್ರೆ ನೀವು ಯಾರಾದ್ರು ಕಟ್ಟಿ ಒಂದು 4 ಎಳೆ ತಗೊಳ್ಳೋ, ಅದೇನು ಟೆಕ್ನಿಕಲ್ಲ, ಕೀಳೋದು ಯಾಕೋ, 2 ಎಳೆ ಇದ್ರೆ ಸಾಕು. ತಗೋ ಇಟ್ಕೋ ಅದನ್ನು, ಬಿಡು, ಇದು ಇಟ್ಬಿಡು. ಇಲ್ಲಿ ಕಟ್ಟು, ನಾನು ಬೆಟ್ಟ ಮೇಲೆ ಇಲ್ಲಿ ಆ ಎಡ್ಜ್ ಮೇಲೆ ಹಂಗೆ ನೋಡಿ. ನಾವು ಅರ್ಧ ಮನೆ ಏನೇನು ಸರ್ಕಸ್ ಮಾಡಿದ್ವಿ, ಇದೆಷ್ಟು ಸುಲಭ, ಕಲಿತಾನೆ ಇರಬೇಕು. ಅಲ್ಲ ಅಲ್ಲೇ 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 ಗೊತ್ತಿಲ್ಲಪ್ಪ, ಅಲ್ಲ ನನಗೆ ಗೊತ್ತಿಲ್ಲದಿದ್ದು ಹೇಳಲ್ಲ ಅವ್ರು. ನನಗೆ ಇದೇ ತೋರಿಸಿದ್ರು ಇದೆ. ಇನ್ನೂ ಬೇಕಾದರೆ ಬಿಳಿದು ವೈಟ್ ಪೇಪರ್ ಕಟ್ಬೋದು, ಪ್ರಿಂಟೆಡ್ಡು ಹೆವಿ ಪ್ರಿಂಟೆಡ್ ಕಟ್ಟಲೇಬಾರ್ದು, ಅದು ಲೆಡ್ ಇರ್ತದೆ, ಬರೋದೇ ಇಲ್ಲ ಇದು ಸೂಕ್ಷ್ಮಜೀವಿಗಳು. ಆಮೇಲೆ
ಇದು ತೇವ ತುಂಬ ಇರಬಾರ್ದು, ತುಂಬ ಒಣಗಿರಬಾರ್ದು. ಒಣಗಿದ್ರೆ ನೀರು ಹಾಕಿದ್ರೆ ಸಾಕು. ಸುತ್ತಲೂ ಒಂದು 3 ಸುಮ್ಮನೆ ಇನ್ನೂ ದೊಡ್ಡವನ್ನ ಆಗಬೇಕು. ಇದು ನೀರು ಹಾಕಿಡ್ತೀವಿ ಅಂದರೆ ಇರುವೆ ಗೆದ್ದಲುಳ ಬಂದ್ಬಿಡ್ತದೆ ಪಕ್ಕದಿಂದ. ಆಮೇಲೆ ನೋಡಿ ಆ ಮಣ್ಣಿನ ವಾಸನೆ ನೋಡಿ, ಎಲ್ರಿಗೂ ಕೂಡ ಆ ಮಣ್ಣಿನ ವಾಸನೆ ನೋಡಿ. ಆರೋಗ್ಯದ ಮಣ್ಣಿನ ಲಕ್ಷಣ ಅದು. ಕೊಡಿ ಸಾಕಮ್ಮ, ಸಾಕು. ಸ್ವಲ್ಪ ಗುಡ್ಡೆ ಮಾಡೋ ತರಕ್ಕೆ ಮಧ್ಯೆ ಸ್ವಲ್ಪ ಕಡ್ಡು ಇದೆ. ಎಲ್ಲ ನನಗೆ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಮಣ್ಣಿಂಗೆ ಇರುವಾಗ. ಇದು ಒಣಗಿದ ಮಣ್ಣಾದರೆ ಒಂದು 3-4 ಬಕೆಟ್ ಸೇರಿದು ಬಿಡಬೇಕು ನೀರು. ತುಂಬ ತೇವ ಇದ್ದಾಗ ಮಾಡಬೇಡಿ, ಅದೆಲ್ಲೋ ಬಚ್ಚಿಟ್ಕೊಂಡಿರ್ತದೆ. ಇದು ಯಾಕೆ ಹಾಕ್ತೀವಿ ಅಂದರೆ ಮಳೆ ಬೀಳಬಾರ್ದು, ಆಮೇಲೆ ನಾಯಿ ಬೆಕ್ಕು ಹಾಳು ಮಾಡಬಾರ್ದು. ಈಗ ಆವಾಗಲೇ ಬರ್ಲಿಕ್ಕೆ ಶುರುವಾಗಿದೆ, ಆವಾಗಲೇ ಎಕರೆ ಒಳಗಡೆ ಹೋಗ್ಲಿಕ್ಕೆ ಶುರುವಾಗಿದೆ. ಇದ್ದೇನಮ್ಮ ಇದು ಹೇಳ್ತೇನೆ ಅಲ್ಲಿ. ಆಹಾರದ ಸ್ವಾವಲಂಬನೆ ಬಂದಬೇಕಾದ್ರೆ ಬೀಜ ತರಬಾರ್ದು, ಗೊಬ್ಬರ ತರಬಾರ್ದು, ಕೂಲಿಯವರು ಬರಬಾರ್ದು, ತೋಟದೊಳಗಡೆ ಏನೂ ಬರಬಾರ್ದು. ಅದು ಕೃಷಿ. ನಾನು ಹೇಳಿದ್ದಲ್ಲ, ಮಹಾನುಭಾವರು ಹೇಳಿದ್ದು, ಎ ಫಾರ್ಮ್ ಶುಡ್ ಬಿ ಎ self-contained body, nothing shall come from outside. If at all anything has to come, it is a new variety of seed which it doesn't have. Only once, not second time. ನಾವು ಈಗ ಬೀಜನೂ ಪ್ರತಿ ವರ್ಷ ಕೊಂಡ್ಕೊಂಬರೋದೆ. ದನ ಓಡಿಸ್ಲಿಕ್ಕೆ ನೇಗಿಲಿಂದ ದನ ಹಟ್ಟಬೇಕಾದ್ರೆ ಒಂದು ಕೋಲ್ ಬೇಕು, ಅದನ್ನು ಪ್ಲಾಸ್ಟಿಕ್ದು ಕೊಂಡ್ಕೊಂಬರ್ತಾಯಿದ್ವಿ. ಒಂದು ಬಿದಿರು ಬೆಳ್ಕೊಳ್ಳಿಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ. ಇಷ್ಟು ಅವಲಂಬನೆ ಬಂದರೆ ರೈತನ ಜೀವನ ಯಾಕೆ ನಡಿಬೇಕು? ಹೊರಗಡೆಯಿಂದ ಏನೋ ನಾವು ಹೆಚ್ಚಾಗಿ ಕೊಂಡ್ಕೊಂಬರೋದಿಲ್ಲ. ನಾವು ಮನೆಗೆ ಆದಷ್ಟು ನಾವು ಇಲ್ಲೇ ಬೆಳ್ಕೊತೀವಿ, ರಾಗಿ ಬೆಳ್ಕೊತೀವಿ. ಆದಷ್ಟು ನಾವು ಎಲ್ಲ ಇಲ್ಲೇ ಬೆಳ್ಕೊತೀವಿ. ಹಣ್ಣು ತರಕಾರಿ ಮನೆಗೇನು ಬೇಕೋ ಎಲ್ಲ ಇಲ್ಲಿ ಬೆಳ್ಕೊತೀವಿ. ಕೊಂಡ್ಕೊಂಡ್ರೆ ಇನ್ನು ಟೀ ಸೊಪ್ಪು, ಸಕ್ಕರೆ, ಉಪ್ಪು, ಬಟ್ಟೆಗೆ ಸೋಪಿನ ಪುಡಿ ಅಷ್ಟು ಮಾತ್ರ ಕೊಂಡ್ಕೊತೀವಿ. ಈ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿದ್ದು 2 ಪುಸ್ತಕ. ಒಂದು ಶೂ ಮೇಕರ್ ಅಂತ, ಶೂ ಮ್ಯಾಕರ್ ಅಂತ. ಅವರು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಇಂಗ್ಲೀಷ್ದಲ್ಲಿ ಪುಸ್ತಕ ಬರೆದರು. ಅದು ಆಮೇಲೆ ಇನ್ನೊಂದು 1 ಸ್ಟಾರ್ ರೆವಲ್ಯೂಷನ್ ಅಂತ ಒಬ್ಬರು
ಇದು 1 ಸ್ಟಾರ್ ರೆವಲ್ಯೂಷನ್ ಅಂತ. ಇದು ಜಪಾನ್ನ ಫುಕುವೋಕ ಬರೆದಿದ್ದು. ಈ 2 ಪುಸ್ತಕನೇ ನನ್ನ ಜೀವನ ಬದಲಾಯಿಸಿದ್ದು. ಬರೀ ವ್ಯವಸಾಯದಲ್ಲೇ ಅಲ್ಲ, ನನ್ನ ಬದುಕನ್ನು ಕೂಡ ಬದಲಾಯಿಸಿದ್ದು. ಆಮೇಲೆ ಇನ್ನೊಂದು ಪುಸ್ತಕ ಟ್ರೀಸ್ ಇನ್ಕ್ರೆಡಿಬಲ್ ಅಂತ, ಇದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಮರಗಳಿಗೆ ಅಂತ. ಆಮೇಲೆ ಉಳಿದಿದ್ದೆಲ್ಲ ಸಾಮಾನ್ಯವಾದ ಪುಸ್ತಕಗಳು. ಇದು ಮಣ್ಣಲ್ಲಿ ಲೈಫ್ ಇನ್ ದಿ ಸಾಯಿಲ್. ಆಮೇಲೆ ಸೀಕ್ರೆಟ್ಸ್ ಆಫ್ ದ ಸಾಯಿಲ್. ಇದು ಒಂದು ಎನ್ಸೈಕ್ಲೋಪೀಡಿಯಾ, ತುಂಬ ಒಳ್ಳೆಯ ಮಾಹಿತಿ. ಎಷ್ಟು ದೊಡ್ಡ ಪುಸ್ತಕ. ಸುಮಾರು 1300 ಪೇಜ್ ಇದೆ. ಇದರಲ್ಲಿ ಒಂದೊಂದು ಪದನೂ ಇದೆ, ವ್ಯವಸಾಯದಲ್ಲಿ ಪದ. ಅದಕ್ಕೆ ಸುಮಾರು ಒಂದು 15-20 ವಾಕ್ಯ ಆ ಪದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಬರೆದಿದ್ದಾರೆ. ರುಡಲ್ ಫೌಂಡೇಶನ್ ಅಂತ, ಅಮೆರಿಕದ ಸಂಸ್ಥೆ. होगा फार्मिंग मॉल कितने, ऑर्गेनिक फूड वेजिटेबल के मॉल कितने बेंगलोर में? वो डाटा चाहिए बाद में आओ। परसों ये क्या है? एक तो बहुत चीज़ें हमें ऑर्गेनिक फार्मिंग में ज़मीन संभालने के लिए जो जो चीज़ें लगती है वो हमें पहले पता नहीं थी। जब आज रेड्डी साहब का जो हमने पूरा दिन में यहाँ हम सब फार्मर मिल के आए 30 फार्मर, तो उनसे चर्चा करते टाइम समझ में आया कि एक जो चीज़ है ज़मीन को संभालना बहुत ज़रूरत है। जो पेड़ के पत्ते गिरते हैं नीचे, पेड़ के नीचे, उसको जलाना नहीं चाहिए, उसको संभाल के उसको डिकम्पोस्ट करके वहाँ यूज़ होना चाहिए। वो होने से ज़मीन की उपयोगिता बढ़ती है, ऑर्गेनिक कार्बन बढ़ता है और उसकी पानी धारण क्षमता बढ़ती है। उससे वो पेड़ को अच्छा आगे जाके फ़ायदा होता है। ये समझ में आया इधर। अभी उनके यहाँ मेरे को तो पता नहीं था कि इतनी उम्र हुई। आज 82 ईयर का ये आदमी देख के एक युवा किसान को भी एक ये कर सकता है। इतना अच्छी तरह से उन्हें समझाने का तरीका, उन्होंने जो अपने हर चीज़ हमें पूरे समझाए। उनका जो 50-60 साल का जो एक्सपीरियंस है उन्होंने खुल के हमें समझाया। तो ऐसे आदमी जो रेड्डी साहब जैसे आदमी है, इनकी समाज के लिए बहुत ज़रूरत है। और इनका जो एक टेंडेंस है, जो सोशल वर्क भी कर रहे हैं, अपनी खेती भी अच्छी तरह से उन्होंने मॉडल बनाया। तो ये नए किसानों के लिए एक मॉडल करके, एक आइडल करके, या हमारे सामने ऑर्गेनिक फार्मिंग के लिए एक आइडल हमारे सामने ऐसे खड़े। ನೀರು ಬಿದ್ದ నీళ్ళు నేర్చుకోండి. నువ్వు కొరుకుతావు కదా అందరు, నేను అది కొరుకుతుంది. అదే నీ బిడ్డతానే, నువ్వు కొరుకుతావు, అది కొరుకుతుంది కదా. అయ్యో
ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ. ಕಾಡಬೇಡವೋ ಕರುಣಾಕರ ನಿನ್ನ ಕಾಡಬೇಡವೋ ಕರುಣಾಕರ ನಿನ್ನ ಬೇಡಿಕೊಂಬೆನೋ ರಂಗಯ್ಯ ಬೇಗ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ. ಕೆಂದವರೆ ಪೋಲ್ವ ಪಾದಗಳಿಂದ ರಂಗ ಕೆಂದವರೆ ಪೋಲ್ವ ಪಾದಗಳಿಂದ ರಂಗ ದಿಮಿ 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 ಕೆಂದು ಕುಣಿಯುತ್ತಲೀ. ದಿಮಿ 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 ಕೆಂದು ಕುಣಿಯುತ್ತಲೀ. ಅಂದುಗೆ ಕಿರುಗೆಜ್ಜೆ ನಲಿದಾಡಿಸಿ ಬಾರೋ. ಅಂದುಗೆ ಕಿರುಗೆಜ್ಜೆ ನಲಿದಾಡಿಸಿ ಬಾರೋ. ಅರವಿಂದ ನಯನ ಗೋವಿಂದ ನಿಬಾರೋ. ಅರವಿಂದ ನಯನ ಗೋವಿಂದ ನಿಬಾರೋ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ. ನೋಡುವೆ ಮನದಣಿಯೇ.